ಪಿಗ್ಮೆಂಟೇಷನ್ ಎಷ್ಟು ವರ್ಷದಿಂದ ಆದರೂ ಇರಲಿ ನಿಮಗೆ, ಇದೊಂದು ಕಲ್ಲು ತಂದಿಟ್ಕೊಳ್ಳಿ. ₹2 ಇದ್ರ ಬೆಲೆ ಅಷ್ಟೇ. ಸೊ ಇದೊಂದು ಕಲ್ಲಲ್ಲಿ ಮ್ಯಾಜಿಕ್ ಆಗುತ್ತೆ. ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ನ ವಾಸಿ ಮಾಡಿತ್ತು, ಮತ್ತೆ ವಾಪಸ್ ಅವ್ರಿಗೆ ಯಾವತ್ತೂ ಪಿಗ್ಮೆಂಟೇಷನ್ ಬರ್ದಿರಂಗೆ ಮಾಡಿರೋದು ಈ ಕಲ್ಲು. ಸೊ ಜಾದು ಮಾಡೋ ಕಲ್ಲಿದು ಅಂತ ಹೇಳ್ತೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ನೋಡಿ, ಕೆಲವ್ರಿಗೆ ಈ ಥರ ಪಿಗ್ಮೆಂಟೇಷನ್ ಇರುತ್ತೆ, ಅಂದರೆ ಪಿಂಪಲ್ಸು ಸುತ್ತಲೂ ಪಿಗ್ಮೆಂಟೇಷನು. ಇನ್ನು ಕೆಲವ್ರಿಗೆ ಕಣ್ಣು ಕೆಳಗಡೆ ಈ ಭಾಗದಲ್ಲಿ ಪಿಗ್ಮೆಂಟೇಷನು. ಓಕೆ, ಇನ್ನು ಕೆಲವ್ರಿಗೆ ಈ ಕಡೆ ಡರ್ಮಿಸ್ ಲೆವೆಲಲ್ಲಿ ಪಿಗ್ಮೆಂಟೇಷನು. ನಿಮಗೆ ಕ್ಲಿಯರ್ ಸ್ಕಿನ್ನು, ನಿಮ್ಮ ಮುಖದಲ್ಲಿ ಯಾವುದೇ ರೀತಿ ಮಾರ್ಕ್ ಇರಬಾರ್ದು ಅನ್ನೋದಕ್ಕೆ ಲೈವ್ ಎಕ್ಸಾಂಪಲ್ ನಾನೇ. ನನ್ನ ಸ್ಕಿನ್ನು ನೋಡಿ, ಈ ಥರ ಪ್ಯಾಕ್ಸ್ ಹಾಕಿ 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 ಫಸ್ಟು ನನ್ನ ಸ್ಕಿನ್ನು ಈ ಥರ ಇತ್ತು. ಎಷ್ಟು ಡಲ್ ಕಾಂಪ್ಲೆಕ್ಷನ್ ಇದೆ ನೋಡಿ. ನನಗೂ ಕಣ್ಣು ಕೆಳಗೆ ಸ್ಪಾಟ್ ಪಿಗ್ಮೆಂಟೇಷನ್ ಇತ್ತು. ಬಟ್ ಯಾವತ್ತೂ ಅಷ್ಟೇ ನಾವು ಏನಂತೀವಿ, ನೆಗೆಟಿವ್ ಥಾಟ್ ಹೋಗಬಾರ್ದು ಆ ಟೈಮಲ್ಲಿ. ನನ್ನ ಸ್ಕಿನ್ನು ಈ ಮಟ್ಟಕ್ಕೆ ಚೇಂಜ್ ಆಗಿದೆ ಅಂದರೆ, ಇಷ್ಟು ಗ್ಲೋ ಬಂದಿದೆ, ಇಷ್ಟು ನೋಡಿ ಝೂಮ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಕಾರಣ ಏನು ಗೊತ್ತಾ? ಫಸ್ಟು ಕಾರಣ ನಲಪಮರಾಡಿ ಕೇರಳಾಟಿ ತೈಲಮ್. ಇದು ಜಾದು ಮಾಡಿದ್ದು ನನ್ನ ಮುಖಕ್ಕೆ. ಎರಡನೇದು ಪಾಸಿಟಿವ್ ಥಿಂಕಿಂಗ್ ಮತ್ತು ಮುಲ್ಲತ್ತಿ ಪೌಡರ್. ಇವತ್ತಿನ ವೀಡಿಯೋಗೆ ಹೋಗೋಣ. ಈಗಾಗಲೇ ನೀವು ಇಂಟ್ರಡಕ್ಷನಲ್ಲಿ ನೋಡಿದ್ದೀರಾ ಅಲ್ವಾ, ಜಾದು ಮಾಡೋ ಕಲ್ಲು ಅಂತ. ₹2 ಅವೈಲಬಲ್ ಇತ್ತು ಆ ಕಲ್ಲು. ಓಕೆನಾ, ಅದನ್ನು ಪಾಪ್ಯುಲಾರಿಟಿನ ಸೋಷಿಯಲ್ ಮೀಡಿಯಲ್ಲಿ ಜಾಸ್ತಿ ಮಾಡಿದ್ದಾರೆ. ಎಲ್ಲ ಗಂದಿಗೆ ಅಂಗಡಿಲೂ ಅವೈಲಬಲ್ ಇದೆ, ನಮ್ಮ ಆಯುರ್ವೇದದಲ್ಲೂ ಅವೈಲಬಲ್ ಇದೆ. ನಾನು ತೊಗೊಂಡಿದ್ದು ಏನಂತೀವಿ, ಇರ್ರೆಗ್ಯುಲರ್, ತುಂಬ ಶೇಪ್ಲೆಸ್ ಇದು ಆಯಿತಾ. ನಮ್ಮ ಆಯುರ್ವೇದದಲ್ಲಿ ಈ ಕಲ್ಲು ಈ ರೀತಿ ಅವೈಲಬಲ್ ಇದೆ ನೋಡಿ. ಈ ಥರ ಪ್ಯಾಕ್ ಮಾಡಿಕೊಡ್ತಾರೆ. ಸೊ ಸಖತ್ ಸಾಫ್ಟಾಗಿ ಕ್ಯೂಬ್ಸ್ ಆಗಿದೆ. ಓಕೆ, ಎಟ್ಟಾಗೆ ನಮ್ಮ ಸೋಪಿನ ಜಾದು ನೋಡಿ. ಎಸ್, ನಾನು ಸುಮಾರು 2 ತಿಂಗಳಾಯಿತು ಮುಲತಿ ಸೋಪ್ ಯೂಸ್ ಮಾಡೋಕ್ಕೆ ಶುರು ಮಾಡಿ. ಸೊ ಈ ವೆದರ್ಗೆ ನೋಡಿ, ನಮ್ಮ ಕೈಗೆ ನಾನೊಂದು ಚೂರು ಮಾಯಿಶ್ಚರೈಸರ್ ಹಾಕ್ಕೊಳ್ಳಲ್ಲ, ಯಾಕಂದರೆ ನನ್ನ ಸೋಪಲ್ಲಿ ಮಾಯಿಶ್ಚರೈಸರ್ ಇದೆ. ಸೊ ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ ಅಂತ ಹೇಳ್ತಾ, ಪಿಗ್ಮೆಂಟೇಷನ್ನ ಬುಡದಿಂದ ತೆಗಿಯೋಂಥ ಕಲ್ಲಿದು. ಇದೊಂದು ಕಲ್ಲಿದ್ರೆ ಮ್ಯಾಜಿಕ್ ಆಗೋದು ಡೆಫಿನೆಟ್. ಸೊ ಅಂಥ ಅದ್ಭುತವಾದ ಕಲ್ಲು ₹2 ಸಿಕ್ತಿತ್ತು ಈ ಕಲ್ಲು, ಆಯಿತಾ. ಸೊ ಇದಕ್ಕೆ ಡಿಮ್ಯಾಂಡ್ ಬಂದು ಈಗ ಜಾಸ್ತಿ ಆಗಿದೆ ಅಷ್ಟೇ. ಸೊ ಈ ಕಲ್ಲಿಂದ ಅದ್ಭುತವಾದ ರೆಮಿಡಿ ಮಾಡಿದ್ದೀನಿ. ಬನ್ನಿ ಯಾವ ರೀತಿ ಅಂತ ಒಂದು ಸಲ ನೋಡ್ಕೊಂಡು ಬರೋರಂತೆ. ಈ ಕಲ್ಲು ಏನು ಮ್ಯಾಜಿಕ್ ಮಾಡಿದೆ ಅಂದರೆ, ಹೊಲದಲ್ಲಿ ಕೆಲಸ ಮಾಡೋ ನಮ್ಮ ಸಬ್ಸ್ಕ್ರೈಬರ್ ದಿನಾ ಹೊಲದಲ್ಲಿ ಕೆಲಸ ಮಾಡ್ತಾರೆ ಅವರು. ಓಕೆನಾ. ಸೊ ಅವ್ರಿಗೆ ಆಲೂ ಸ್ಟಾರ್ಚ್ ನನ್ನ ವೀಡಿಯೋಲಿ ಹೇಳಿದ್ನಲ್ಲ, ಅದು ಮತ್ತು ಆಲಮಿಂದ ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡಿದ್ದಾರೆ, ಆಯಿತಾ. ಅವ್ರಿಗೆ ಮುಲತಿ ಸೂಟ್ ಆಗಲಿಲ್ಲ. ಸೊ ಈ ಆಲೂ ಸ್ಟಾರ್ಚಿಂದ ಇದರಿಂದ ದಿನ, ಅದು ಕಮ್ಮಿ ಬಜೆಟು, ಒಂದು ₹100 ಒಂದಷ್ಟು ತಂದಿಟ್ಕೊಂಡ್ರೆ ನೀವು 20-30 ವರ್ಷ ಆದರೂ ಇದು ಕೆಡಲ್ಲ. ಅಂಥ ಅದ್ಭುತವಾದ ಕಲ್ಲಿದು. ಸೊ ಈ ಕಲ್ಲು ಏನೇನು ಮ್ಯಾಜಿಕ್ ಮಾಡುತ್ತೆ ಅಂದರೆ, ನಿಮ್ಮ ಪಿಗ್ಮೆಂಟೇಷನ್ ತೆಗೆಯುತ್ತೆ, ಕಪ್ಪು ಕಲೆಗಳು ತೆಗೆಯುತ್ತೆ. ಅಂಡ್ರಾಮ್ಸಲ್ಲಿ ಅಯ್ಯೋ ನಮಗೆ ಕೂದಲು ಜಾಸ್ತಿ ಬೆಳೀತಿದೆಯಲ್ಲಪ್ಪ ಅಂತ ಹೇಳ್ತಾರಲ್ಲ ಜೆಂಟ್ಸು, ಅವ್ರಿಗೂ ಅಷ್ಟೇ. ಕೆಲವ್ರಿಗೆ ಬ್ಯಾಡ್ ಓಡರ್, ಅಯ್ಯೋ ಒಂಥರ ವಾಸನೆ ಇದೆ ಅಂಡ್ರಾಮ್ಸಲ್ಲಿ, ಮೈಯಲ್ಲಿ ಇದು ನೀವು ದಿನ ರಬ್ ಮಾಡ್ತಾ ಬಂದರೆ, ನೀರಲ್ಲಿ ಅದ್ದಿ ನಿಮ್ಮ ಹೇರ್ ಗ್ರೋತ್ 0 ಆಗುತ್ತೆ. ಚಾಲೆಂಜ್ ಮಾಡಿ ಹೇಳ್ತೀನಿ, ಬಂಗನ ಬುಡದಿಂದ ತೆಗೆಯುತ್ತೆ ಇದು ಈ ಕಲ್ಲು. ಸೊ ಇಂಥ ಅದ್ಭುತವಾದ ಕಲ್ಲಲ್ಲಿ ಇವತ್ತು ಶುದ್ಧೀಕರಣ ಮಾಡಿ ನಿಮ್ಮ ಜೊತೆ ಒಂದು ರೆಮಿಡಿ ತೋರಿಸ್ತಾ ಇದ್ದೀನಿ. ಆ ರೆಮಿಡಿ ನೀವು ಹಾಕ್ತಾ ಬನ್ನಿ. ಕಲರ್ ನೋಡ್ಕೊಳ್ಳಿ ಯಾವುದು ಅಂತ. ನಮಗೆ ಸಿಕ್ಕಿರೋ ಕಲರ್ ನೋಡಿ, ಯಾವ ಕಲರು? ಕಪ್ಪುದು. ಇಲ್ಲಿರೋದು ಬೆಳ್ಳಕ್ಕೆ. ಕಪ್ಪಗೆ ಹೆಂಗೆ ಸಿಕ್ತು ಅದನ್ನೇ ಶುದ್ಧೀಕರಣ ಅಂತ ಹೇಳೋದು ಆಯುರ್ವೇದದಲ್ಲಿ, ಆಯಿತಾ. ಆಯುರ್ವೇದದಲ್ಲಿ ಶುದ್ಧೀಕರಣ ಇದೆ. ಈ ಬೆಳ್ಳಕ್ಕಿರೋ ಕಲ್ಲನ್ನ ನಾನು ಯಾವ ರೀತಿ ಕಪ್ಪಗೆ ಮಾಡಿದೆ ಅನ್ನೋದು ಒಂದು ಸಲ ನೋಡ್ಕೊಂಬಂದ್ಬಿಡಿ. ಈ ಕಪ್ಪದಾದ್ರೇ ಚಿಕ್ಕ ಟಿಪ್ಸ್ ಹೇಳಿದ್ದೀನಿ, ಅದೇ ರಾಮಬಾಣ ನಿಮ್ಮ ಬಂಗಿಗೆ. ಓಕೆನಾ, ಬನ್ನಿ ಯಾವ ರೀತಿ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಬನ್ನಿ. ಇದು ಮೊಸರು ಮಿಕ್ಸ್ ಮಾಡೋಕ್ಕೆ ಮುಂಚೆ ಎಷ್ಟು ವರ್ಷ ಬೇಕಾದ್ರೂ ಇಟ್ಕೊಳ್ಳಿ. ಮೊಸರು ಮಿಕ್ಸ್ ಮಾಡಿದ್ಮೇಲೆ ಇಮ್ಮಿಡಿಯೇಟ್ ಅಪ್ಲಿಕೇಶನ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಾನು ಅಮೆಝಾನಿಂದ ತರಿಸಿರೋದು ಆಲಮ್ ಕಲ್ಲು, ಸ್ಫಟಿಕದ ಕಲ್ಲಿದೆ. ಓಕೆ, ಇದು ನಮ್ಮ ಆಯುರ್ವೇದದಲ್ಲೂ ಅವೈಲಬಲ್ ಇದೆ. ಓಕೆ, ಇದು ಶುದ್ಧೀಕರಣ ಮಾಡಬೇಕು. ಫಸ್ಟ್ ಸ್ಟೆಪ್ ಇದು ಶುದ್ಧೀಕರಣ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಫ್ರೆಂಡ್ಸ್, ಐರನ್ ಬಾಂಡ್ಲಿನೇ ಆಗಬೇಕು. ಇಲ್ಲಿ ನಾನು ವನಶ್ರೀ ಅವರ ಅಥವಾ ನಿರ್ಮಲ್ ಅವರ ಅರ್ಶಿನ ತೊಗೊಂಡಿದ್ದೀನಿ ನೋಡಿ. ಈ ಥರ ಇರುತ್ತೆ. ಓಕೆ, ಇದು 4 ತೊಗೊಳ್ಬೇಕು ಕಾಂಬೋಲಿ, ಅಥವಾ ನಮ್ಮ ಆಯುರ್ವೇದ ಅವ್ರದ್ದು ಅರ್ಶಿನ ಇದೆ, ಅವೈಲಬಲ್ ಇದೆ. ಇದು ಅವ್ರದ್ದು ವನಶ್ರೀ, ಇದು ನಿರ್ಮಲ್. ಓಕೆ, ಈಗ ನಾನು ಅರ್ಶಿನ ಕಸ್ತೂರಿ ಅರ್ಶಿನ ಶುದ್ಧೀಕರಣ ಮಾಡ್ಕೊಳ್ತಿದ್ದೀನಿ. ಅರ್ಶಿನದ ಕಲರ್ ನೋಡ್ಕೊಳ್ಳಿ, ಇದು ಕಂಪ್ಲೀಟಾಗಿ ಚೇಂಜ್ ಆಗಬೇಕು. ಓಕೆ ನೋಡಿ, ಇದನ್ನು ಶುದ್ಧೀಕರಣ ಮಾಡ್ಕೊಳ್ತಾ ಇದ್ದೀನಿ. ಅರ್ಶಿನದ ಕಲರ್ ಎಲ್ಲೋ ಇರುತ್ತೆ.
ಬಟ್ ನಮಗೀಗ ಅದು ಬ್ಲ್ಯಾಕ್ ಕಪ್ಪಾಗಬೇಕು. ಓಕೆ, ಅಲ್ಲಿವರೆಗೂ ಅದನ್ನು ನಾ ಹೇಳಿದ 2 ಬ್ರ್ಯಾಂಡೇ ತೊಗೊಳ್ಳಿ, ಮಿಕ್ಕಿದ ಬ್ರ್ಯಾಂಡ್ ತೊಗೊಂಡ್ರೆ ನನಗೆ ಅದರದ್ದು ರಿಸಲ್ಟ್ ಗೊತ್ತಾಗಲ್ಲ. ಫ್ರೆಂಡ್ಸ್ ಈಗ ನೋಡಿ ಕಂಪ್ಲೀಟು ಕಲರ್ ಚೇಂಜ್ ಆಗಿದೆ ಅದ್ರದ್ದು, ಆಯಿತಾ, ಕಪ್ ಕಲರ್ ಬಂದಿದೆ. ಸೊ ಈ ಟೈಮಲ್ಲಿ ನಾನು ಕಂಪ್ಲೀಟಾಗಿ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಐರನ್ ತವದಲ್ಲಿ ಕಾವು ಜಾಸ್ತಿ ಇರುತ್ತೆ. ಓಕೆ, ಇದು ಕೆಂಡ ಥರ ಬರಬೇಕು, ನಿಮ್ಗೆ ಕಾಣಿಸ್ಬೇಕು ಕೆಂಡ. ಓಕೆ, ಕೆಂಡ ಬರಬೇಕು ನೋಡಿ. ಒಂದೇ ಒಂದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಕಾಣ್ತಿದೆಯಾ ಕೆಂಡ? ಎಸ್, ಅಲ್ಲಿವರೆಗೂ ನೋಡಿ, ಇಲ್ಲೂ ಅಷ್ಟೇ. ಆವಾಗ ನಿಮಗೆ ಶುದ್ಧೀಕರಣ ಆಗಿದೆ ಅಂತ. ಆಯುರ್ವೇದದಲ್ಲಿ ಇದಿದೆ, ಆಯಿತಾ ಫ್ರೆಂಡ್ಸ್. ನೋಡಿ ಇಲ್ಲಿ ಕೆಂಡ ಕಾಣ್ತಿದೆಯಲ್ಲ ನಿಮಗೆ, ಇದೆಲ್ಲ. ಓಕೆ, ದಿಸ್ ಇಸ್ ಮೋರ್ ಪವರ್ಫುಲ್ ನಿಮ್ಮ ಸ್ಕಿನ್ಗೆ. ಕಂಪ್ಲೀಟಾಗಿ ಆರಬೇಕು, ಆಯಿತಾ. ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ ನೋಡಿ. ಇದನ್ನು ಆರಕ್ಕೆ ಇಟ್ಟಿದ್ದೀನಿ, ಕಂಪ್ಲೀಟಾಗಿ ಸ್ವಲ್ಪ ಆರಲಿ. ಫ್ರೆಂಡ್ಸ್ ನೋಡಿ ಕೆಂಡ ಯಾವ ರೀತಿ ಆಗ್ತಿದೆ ಅಂತ ನಿಮ್ಗೆ ಕಾಣ್ತಿದೆಯಲ್ಲ, ಇದು ಕಂಪ್ಲೀಟಾಗಿ ಆರಲಿ. ಈಗ ಸ್ಟೆಪ್ ನಂಬರ್ 2 ಹೋಗೋಣ. ನಾನು ಇನ್ನೂ ಸ್ಟವ್ ಹಚ್ಚಿಲ್ಲ ನೋಡಿ. ಆಲಮ್ ಹಾಕ್ಕೊಳ್ತಾ ಇದ್ದೀನಿ, ಚಿಕ್ಕ ಪೀಸು. ಇವತ್ತಿನ ವೀಡಿಯೋಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತೀನಿ. ಓಕೆ, ಇದು ಅಷ್ಟೇ, ನಿಮಗೆ ಪ್ಯಾಸ್ಟೆಸ್ಟಲ್ಲಿ ಆದರೆ ಮಾತ್ರ ನೀವು ಯೂಸ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಓಕೆ, ಇದು ನೋಡಿ ನಾನು ಫ್ಲೇಮ್ನ ಸಿಮ್ ಮಾಡ್ಕೊಳ್ತೀನಿ. ನೋಡ್ತಾ ಬನ್ನಿ. ನನಗೊಬ್ಬರು ಕಮೆಂಟ್ ಹಾಕಿದರು, ಹೇಮ ನನಗೆ ಅದು ಬರಲೇ ಇಲ್ಲ, ಶುಗರ್ ಸಿರಪ್ ಥರ ಆಗೋಯ್ತು ಅಂತ ಹೇಳ್ತಾರೆ. ಅದು ಯಾವ ರೀತಿ ಮಾಡೋದು ಅಂತ ನಂಗೆ ಗೊತ್ತಿಲ್ಲ ಮ್ಯಾಮು. ಐರನ್ ಬಾಂಡಿ ಖಂಡಿತ, ಸ್ಟೀಲು ನಾನ್ ಸ್ಟಿಕ್ಕು ನಿಮ್ಗೆ ಯಾವುದೇ ಕಾರಣಕ್ಕೂ ಶುದ್ಧೀಕರಣ ಬರಲ್ಲ, ಆಯಿತಾ. ನೋಡಿ ಇದು ಕರಗ್ತಿದೆ, ಕರಗಲಿ. ನಿಮ್ಮ ಎದುರಿಗೆ ಶುದ್ಧೀಕರಣ ತೋರಿಸ್ತಾ ಇದ್ದೀನಿ. ಇದು ರಾಮಬಾಣ, 2 ರೂಪಾಯಿ ಪಿಗ್ಮೆಂಟೇಷನ್ ಹೋಗುತ್ತೆ ಅಂತ ಯಾರೂ ನಂಬಲ್ಲ. ನೋಡಿ ಮೆಲ್ಟ್ ಆಗ್ತಿದೆ ಅಲ್ಲ? ಎಸ್, ಚೆನ್ನಾಗಿ ಮೆಲ್ಟ್ ಆಗಲಿ. ಇದು ಚೆನ್ನಾಗಿ ಕರಗಲಿ, ಆಯಿತಾ. ಇದು ಯಾವ್ದು ಕರಗಿದೆಯೋ ಅದು ಹಾಗೇ ಇರಲಿ, ಆಯಿತಾ. ನೋಡಿ ಎಲ್ಲಿ ಕರಗ್ತಿದೆಯೋ ಅದನ್ನು ಟಚ್ ಮಾಡಬೇಡಿ, ಬಬಲ್ಸ್ ಥರ ಬರ್ತಿದೆಯಲ್ಲ, ಆಯಿತಾ. ಈಗ ಎಲ್ಲಿ ಮುಗ್ದಿದೆಯೋ ನೋಡಿ, ಇಲ್ಲಿ ಮುಗ್ದಿದೆ, ಹೆಂಗೆ ಬರ್ತಿದೆ ನೋಡಿ ಪೌಡ್ರು. ನಾನೇನಾದ್ರು ಮಾಡ್ತಿದ್ದೀನಾ? ಸೊ ಅದು ಬಬಲ್ಸ್ ಥರ ಬರೋ ಜಾಗನ ಟಚ್ ಮಾಡಬೇಡಿ. ಓಕೆ, ಈಗ ಸ್ಟವ್ ಆಫ್ ಮಾಡ್ಕೊಂಬಿಟ್ಟಿರ್ತೀನಿ ನಾನು, ಯಾಕಂದರೆ ಅದು ಮೆಲ್ಟ್ ಆಗಲಿ. 2 to 3 ಮಿನಿಟ್ಸ್. ಕಂಪ್ಲೀಟಾಗಿ ಇಲ್ಲೆಲ್ಲ ಆರಿದೆ, ಪೌಡರ್ ಥರ ಯಾವ ರೀತಿ ಬರ್ತಿದೆ. ಸೊ ಇದು ಶುದ್ಧೀಕರಣ. ಫಸ್ಟು ಕಲ್ಲಾಗಿತ್ತು, ನೀರಾಯಿತು, ಮತ್ತು ಪುಡಿ ಆಯಿತು. ಓಕೆ, ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಈಗ ನಾನು ಸ್ಟವ್ ಆನ್ ಮಾಡಿಲ್ಲ, ಬಟ್ ಅಂದ್ರೂ ಒಂದು 2 ಚಿಟಿಕೆಯಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ, ಅದು ಬೈಂಡಿಂಗ್ ಬರಬೇಕು ಅಂತ ಅಷ್ಟೇ. ಇದನ್ನು ಒಂದು 2 ನಿಮಿಷ ಡ್ರೈ ರೋಸ್ಟ್ ಮಾಡ್ತೀನಿ. ಒಂದು 2 ಚಿಟಿಕೆಯಷ್ಟು ಸಾಕು. ಓಕೆ ಫ್ರೆಂಡ್ಸ್, ನೋಡಿ ರೋಸ್ಟ್ ಆಗಿದೆ. ಇದನ್ನು ನಾನು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ನೋಡಿ ಪ್ರತಿಯೊಂದನ್ನು ಈ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಓಕೆನಾ, ಎಲ್ಲನೂ ಈ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಶುದ್ಧೀಕರಣ ಮಾಡ್ಕೊಂಡಿರೋ ಆಲಮು, ಶುದ್ಧೀಕರಣ ಮಾಡ್ಕೊಂಡಿರೋ ಕಸ್ತೂರಿ ಅರಿಶಿನ, ಕಡಲೆ ಹಿಟ್ಟು. ಈಗ ರೆಡಿ ಇದೆ ಇದನ್ನು, ಅಲ್ವಾ. ಸೊ ಇದನ್ನು ಯೂಸ್ ಮಾಡೋಕ್ಕೆ ಮುಂಚೆ ನಾನು ಇದನ್ನು ನೀವು ಮಿಕ್ಸಿಲಾದರೂ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ. ಓಕೆ, ನಾನು ಕೈಯಲ್ಲೇ ಪೌಡ್ರ್ ಮಾಡ್ಕೊಳ್ತೀನಿ. ಸೊ ಇದು ನೀವು ಎಷ್ಟು ವರ್ಷ ಬೇಕಾದರೂ ಇಡ್ಬೋದು ಶುದ್ಧೀಕರಣ ಆದಮೇಲೆ. ಓಕೆ, ಈಗ ಇದನ್ನು ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ. ಇದಕ್ಕೆ ನಾನು 1 ದಿನದ ಸಿಹಿ ಮೊಸರು ಹಾಕ್ತಾ ಇದ್ದೀನಿ. ಫ್ರಿಜ್ಜಲ್ಲಿ ಇಟ್ಟಿರೋದು, ತಣ್ಣಕ್ಕಿರಬೇಕು. ಸಿಹಿ ಮೊಸರು ಹಾಕೋದ್ರಿಂದ ನಮಗೆ ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ. ಮತ್ತು ಸ್ವಲ್ಪ ತೆಳ್ಳಕ್ಕೆ ಕಲಿಸ್ಕೊಡ್ತೀನಿ, ಆಯಿತಾ. ಆಮೇಲೆ ಬೇಕಾದಾಗ ನಾನು ಫುಲ್ಲು ಕಲಿಸ್ಕೊಳ್ತೀನಿ. ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ, ಸ್ಕಿನ್ ಪಳ್ಪಳ ಅಂತ ಹೊಳೆಯುತ್ತೆ, ತಣ್ಣಕ್ಕಿರೋದ್ರಿಂದ ಗ್ಲೋಯಿಂಗ್ ಬರುತ್ತೆ. ಪಿಗ್ಮೆಂಟೇಷನ್ಗೆ ರಾಮಬಾಣ ಈ ಪುಡಿ. ಮೊಸರು ಮಿಕ್ಸ್ ಮಾಡೋಕ್ಕೆ ಮುಂಚೆ ನೀವು ವರ್ಷಾನುಗಟ್ಟಲೆ ಇಟ್ಕೊಳ್ಬೋದು. ಮೊಸರು ಮಿಕ್ಸ್ ಮಾಡಿದ್ರೆ ಇಮ್ಮಿಡಿಯೇಟಾಗಿ ಯೂಸ್ ಮಾಡಬೇಕಾಗುತ್ತೆ.
ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಸೊ ನೋಡಿದ್ರಿ ಅಲ್ಲ, ಫಸ್ಟ್ ಸ್ಟೆಪ್ಪು ತಗೊಳ್ಳಿ. ಮುಖಾನ ಹಸಿ ಹಾಲಲ್ಲಿ ಅಥವಾ ನಮ್ಮ ಮುಲತಿ ಸೋಪಲ್ಲಿ ವೈಪ್ ಮಾಡಿರಬೇಕು, ವಾಶ್ ಮಾಡಿರಬೇಕು. ಹಸಿ ಹಾಲಲ್ಲಿ ವೈಪ್ ಮಾಡ್ಕೊಳ್ಳಿ, ಮುಲತಿಯಲ್ಲಿ ವಾಶ್ ಮಾಡ್ಕೊಳ್ಳಿ ಮುಖಾನ. ಕೈ, ಮುಖ, ಬೆನ್ನು, ಕತ್ತು, ಓಕೆನಾ? ಇದು ಹಚ್ಚಿ ಒಂದು 10 ನಿಮಿಷ ಬಿಟ್ಬಿಡ್ತೀನಿ. ಪ್ರತಿದಿನ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಒಂದು 10 ನಿಮಿಷ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಇನ್ನೇನು ಡೌಟ್ಸು ಕೇಳಿಸಿದ್ರೆ ಲೆಟ್ ಮೀ ನೋ. ನೋಡಿ, ಪ್ಯಾಕ್ನ ರಿಮೂವ್ ಮಾಡ್ತಾ ಇದ್ದೀನಿ. ನಿಮಗೆ ಗ್ಲೋ ಬರುತ್ತೆ, ಯಾಕಂದರೆ ಶುದ್ಧೀಕರಣ ಮಾಡಿದ್ದೀನಿ. ದಯವಿಟ್ಟು ಆ ಕಲ್ಲನ್ನ ಹೆಂಗಂದ್ರೆ ಹಂಗೆ ಉಪಯೋಗಿಸ್ಕೋಬೇಡಿ, ಪೌಡ್ರ್ ಮಾಡ್ಕೊಂಡು ಯೂಸ್ ಮಾಡಬೇಡಿ. ಯಾಕಂದರೆ ಆ ಕಲ್ಲನ್ನ ಏನೋ ಸೇಫ್ ಲಾಕರಲ್ಲಿ ಇಟ್ಟಿರಲ್ಲ, ಹೆಂಗಂದ್ರೆ ಹಂಗೆ ಎಸ್ತಿರ್ತಾರೆ ಅವರು. ನಿಜ ಹೇಳ್ತೀನಿ, ಒಂದು ದಿನದಲ್ಲೇ ಚಾಲೆಂಜ್ ಮಾಡಿ, ಒಂದು ದಿನದಲ್ಲೇ ನಿಮ್ಗೆ ಅದ್ಭುತವಾದ ರಿಸಲ್ಟ್. ಕೈಗೆ, ಮುಖಕ್ಕೆ, ಬೆನ್ನಿಗೆ. ₹2 ಮ್ಯಾಜಿಕ್ ಅಂದರೆ ಯಾರು ನಂಬ್ತಾರೆ ಅಲ್ವಾ? ಸೊ ಅದನ್ನು ದಯವಿಟ್ಟು ಶುದ್ಧೀಕರಣ ಮಾಡ್ಕೊಳ್ಳಿ. ಇವಾಗ ಆಲಮ್ ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ಕೆಲವೊಬ್ರಿಗೆ ಆಗಲ್ಲ, ಆಯಿತಾ? ಪೌಡ್ರ್ ಮಾಡೋಂಗೆ ಯೂಸ್. 2 ವಿಷಯ, ಒಂದು ಆಗಲ್ಲ, ಇನ್ನೊಂದು ಅದು ಸೇಫಾಗಿ ಇಟ್ಟಿರಲ್ಲ ಅವರು, ಆಯಿತಾ? ಎಲ್ಲಂದ್ರಲ್ಲಿ ಎಸ್ತಿರ್ತಾರೆ. ಸೊ ಶುದ್ಧೀಕರಣ ಮಾಡೋದ್ರಿಂದ 99 ಭಾಗದ ಜನಕ್ಕೆ ಅದು ಸೂಟ್ ಆಗುತ್ತೆ. ಸೊ ಮ್ಯಾಮ್ ಒಬ್ಬರು ಕೇಳ್ತಿದ್ರು, ನಿಮ್ಮ ನಮಗೆ ಶುದ್ಧೀಕರಣ ಮಾಡುವಾಗ ಅದು ಏನಂತೆ ಶುಗರ್ ಸಿರಪ್ ಥರ ಆಗೋಯ್ತು. ನನಗೆಲ್ಲೂ ಶುಗರ್ ಸಿರಪ್ ಆಗಿಲ್ಲ, ನೀವೇ ನೋಡಿದ್ದೀರಾ. ಸೊ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ನಾನು ಐರನ್ ತವ ಅಂತ ಅದಕ್ಕೆ ಹೇಳೋದು, ಬಾಣಲಿ ತವ ಅದಕ್ಕೆ ಅಂತಲೇ ಇಟ್ಟುಬಿಡಿ, ಓಕೆನಾ? ಸೊ ನೀಟಾಗಿ ವೈಪ್ ಮಾಡ್ತೀನಿ. ನಿಮ್ಗೆ ಹತ್ತಿರದಿಂದ ಝೂಮ್ ಮಾಡಿ ತೋರಿಸ್ತೀನಿ. ನಾನು ಇದನ್ನು ಕತ್ತಿಗೆಲ್ಲ ಹಾಕ್ಕೊಳ್ತೀನಿ, ಕಾಲಿಗೆ, ಕತ್ತಿಗೆ ಸ್ನಾನಕ್ಕೆ ಹೋದಾಗ. ಸೊ ಅದು ಕೂದಲು, ಕಾಲಲ್ಲಿರೋ ಕೂದಲೆಲ್ಲ ತೆಗೆಯುತ್ತೆ. ಅದು ಸ್ಲೋ ಆಗಿ ಪ್ರತಿದಿನ ಒಂದೇ ದಿನದಲ್ಲಿ ಹೋಗಿಬಿಡುತ್ತಾ? ಖಂಡಿತವಾಗ್ಲೂ ಇಲ್ಲ, ಆಯಿತಾ? ನಾನು ಕೆಮಿಕಲ್ ಹಾಕಿಲ್ಲ ಇಲ್ಲಿ. ಸೊ ನೀಟಾಗಿ ಒಂದು ಸಲ ಫೇಸ್ ವಾಶ್ ಮಾಡ್ಕೊಂಡು, ಶೈನಿಂಗ್ ನೋಡಿ. ಸೊ ಇಮ್ಮಿಡಿಯೇಟ್ ಶೈನಿಂಗ್ ಇದೆ ನಿಮಗೆ, ಆಯಿತಾ? ಸುಮಾರು ಜನ ಹೇಮ ನನಗೆ ಪಿಂಪಲ್ ಮಾರ್ಕ್ಸ್ ಅಂತ ಹೇಳ್ತೀರಲ್ಲ, ಅಂಥವರು ಕಣ್ಣು ಮುಚ್ಕೊಂಡು ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಿ, ಓಕೆ? ಅಂಥವ್ರಿಗೂ ರಾಮಬಾಣ. ಒಂದು 10% ಆಫ್ ಮಾಯಿಶ್ಚರೈಸರ್ ಹಾಗೆ ಇಲ್ಲಿ. ಗ್ಲೋ ಇಮ್ಮಿಡಿಯೇಟಾಗಿ ಸ್ಟಾರ್ಟ್ ಆಗುತ್ತೆ. ನೋಡಿ, ಬಟ್ ನಾನೇನು ಹೇಳೋದು ಅಂದರೆ ನಿಮಗೆ ಪ್ಯಾಚ್ ಟೆಸ್ಟ್ ಎಲ್ಲ ಸೂಟ್ ಆಗಬೇಕು. ಸೂಟ್ ಆದರೆ ಮಾತ್ರ ಯೂಸ್ ಮಾಡಿ. ಪಿಗ್ಮೆಂಟೇಷನ್ನ ಹೋಗಿಸ್ಕೊಂಡಿದ್ದಾರೆ ಇದರಲ್ಲಿ, ಆಯಿತಾ? ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸಿ. ಇನ್ನೇನೋ ಡೌಟ್ಸು ಕೇಳಿಸಿದೆ ಲೆಟ್ ಮೀ. ನೋಡಿ, ಆಲಮ್ ಸ್ಫಟಿಕಾ ಕಲ್ಲು ನಿಮಗೆ ಎಲ್ಲ ಗಂದಿಗೆ ಅಂಗಡೀಲಿ ಅವೈಲಬಲ್ ಇದೆ, ಇಲ್ಲ ಅಂದರೆ ನಮ್ಮ ಆಯುರ್ವೇದದಲ್ಲಿ ಅವೈಲಬಲ್ ಇದೆ, ಓಕೆನಾ? ಇನ್ನೂ ಜಾಸ್ತಿ ಹಾಕ್ಕೊಂಡೇ ಹೋಗುತ್ತೆ, ಆಯಿತಾ? ಒಂದೇ ಒಂದು ನೆಗೆಟಿವ್ ಏನು ಗೊತ್ತಾ, ಇದು ಡ್ರೈ ಸ್ಕಿನ್ ಇರೋರು ಸ್ವಲ್ಪ ಇದಾದ ಮೇಲೆ ಅಲೋವೆರಾ ಜೆಲ್ ಲೈಟಾಗಿ ಹಾಕೊಂಬಿಡಿ, ಅದೊಂದು ಹೇಳ್ತೀನಿ. ಇಲ್ಲರ ತಲೆನೇ ಕೆಡ್ಸ್ಕೊಂಬಿಡಿ. ಫುಲ್ ಪಿಂಪಲ್ಸ್ ಇದೆಯಾ ನಿಮಗೆ, ಧಾರಾಳವಾಗಿ ಹಾಕ್ಕೊಳ್ಳಿ, ಪ್ಯಾಚ್ ಟೆಸ್ಟ್ ಮಾಡಿ. ಅದು ಎಣ್ಣೆ ಅಂಶನ, ಮುಖದಲ್ಲಿ ಎಣ್ಣೆ ಅಂಶನ ತೆಗೆಯುತ್ತೆ, ಓಕೆ? ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತೀನಿ. ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡುತ್ತೆ, ದಯವಿಟ್ಟು 3 ಡಾಟ್ಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಹೈಪ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ನೀವು ಹೈಪ್ ಮಾಡೋದ್ರಿಂದ ನಿಮ್ಮ ಜೋಬಿಂದ ₹1 ಹೋಗಲ್ಲ, ನಮಗೆ ಯೂಟ್ಯೂಬ್ ಏನು ₹1 ಕೊಡೋಲ್ಲ. ಜಸ್ಟ್ ಹೈಪ್ ಮಾಡೋದ್ರಿಂದ ಪಾಯಿಂಟ್ಸ್ ಕೊಡ್ತಾರೆ. ಪಾಯಿಂಟ್ಸ್ ಅಂತೂ ಎನ್ಕ್ಯಾಶ್ ಮಾಡ್ಕೊಂಡು ದುಡ್ಡಂತೂ ಕೊಡೋಲ್ಲ, ಓಕೆನಾ? ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಗಿ ಬರಲ್ಲ.